ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಜವಾಗ್ಲೂ ನನ್ನ ತಂಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳ? ಹೌದಣ್ಣ, ನಮ್ ತುಳಸಿ ಅಕ್ಕ ನನಗೆ ಗೊತ್ತಾಗಲ್ವಾ? ನಿಂಗೆ ಗೊತ್ತಾಗುತ್ತೆ, ಬಾರಣ ಹಾಸ್ಪಿಟಲ್ ಹತ್ರ. ಸರಿ, ನೀನ್ ಅಲ್ಲೇ ಇರು, ಬರ್ತೇನೆ. ಸರಿ ಅಣ್ಣ, ಬಾರಣ ಬಾ. ಮಾವ, ತುಳಸಿ ಅಕ್ಕ ಹಾಸ್ಪಿಟಲ್ ಇದ್ದಾಳಂತೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಜ್ಯೋತಿ. ಹೋಗಿ ನೋಡೋಣ ಬಾ. ಏನಮ್ಮ, ಈಗ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗಿದೆಯಮ್ಮ? ನರ್ಸ್, ಐವಿನೆಲ್ಲ ಡಿಸ್ಕನೆಕ್ಟ್ ಮಾಡಿ. ಸರಿ ಸರ್. ಡಾಕ್ಟರ್, ಶಿ ಈಸ್ ಔಟ್ ಆಫ್ ಡೇಂಜರ್. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಈಗ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಫೋನ್ ಕೊಡಿಲಿ. ಹಲೋ, ಹೇಳಿ ವಾರ್ಡನ್. ಮೇಡಮ್, ತುಳಸಿಗೆ ಪ್ರಜ್ಞೆ ಬಂದಿದೆ. ಡಾಕ್ಟರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಸದ್ಯ ನನಗೆ ಇವಾಗ ಜೀವ ಬಂದಂಗಾಯ್ತು. ಸರಿ, ನೀವೊಂದು ಕೆಲಸ ಮಾಡಿ, ಡಾಕ್ಟರ್ ಹತ್ರ ನಾನು ಹೇಳ್ದೆ ಅಂತ ಹೇಳಿ ಆ ಊಟದಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ರಿಪೋರ್ಟ್ನ ಸಾಧಾರಣ ಹೊಟ್ಟೆ ನೋವು ಅಂತ ಚೇಂಜ್ ಮಾಡಕ್ ಹೇಳಿ. ಹಾಗೆ ಕೇಸ್ನ ಕ್ಲೋಸ್ ಮಾಡಕ್ ಹೇಳಿ. ಓಕೆ ಮೇಡಮ್. ಕೇರ್ಫುಲ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತುಳಸಿನ ಡಿಸ್ಚಾರ್ಜ್ ಮಾಡಿಕೊಂಡು ಕೋರ್ಟಿಗೆ ಕರ್ಕೊಂಡು ಬನ್ನಿ. ಸರಿ ಮೇಡಮ್, ಆಯಿತು. ಓಕೆ. ಡಾಕ್ಟರ್, ಒಂದು ರಿಕ್ವೆಸ್ಟು. ವಿಷದಿಂದ ಹೀಗಾಯ್ತು ಅನ್ನೋ ಬದಲು ಸಾಧಾರಣ ಹೊಟ್ಟೆ ನೋವಿಂದ ಹೀಗಾಯ್ತು ಅಂತ ಒಂದು ರಿಪೋರ್ಟ್ ಕೊಡ್ಬೋದಾ? ಇದು ನಮ್ಮ ಜೈಲರ್ ಅವ್ರ ಪರ್ಸ್ನಲ್ ರಿಕ್ವೆಸ್ಟು. ಓಕೆ, ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೇ. ನರ್ಸ್, ತುಳಸಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಬಿಡಿ. ಹಾಗೆ ಅವ್ರ ಫೈಲ್ ತೊಗೊಂಡು ಬನ್ನಿ. ಓಕೆ ಸರ್. ಆಯಿತು, ನೀವು ತುಳಸಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೀವು ಹೋಗ್ಬೋದು. ಇಂದ್ರ, ತುಳಸಿ ಎಲ್ಲೋ ಇನ್ನೂ ಬರಲೇ ಇಲ್ಲ. ಶಿವರಾಜು ಜ್ಯೋತಿ ಇನ್ನೂ ಬರಲೇ ಇಲ್ಲ. ಕೇಸ್ ಇವತ್ತೇನಾ? ಇವತ್ತೇ ಅಮ್ಮ. ಒಂದು ಸ್ವಲ್ಪ ಹೊತ್ತಿರು, ಬರ್ಬೋದು, ನೋಡೋಣ.
ಎಲ್ಲಿ? ತುಳಸಿ ಇನ್ನೇನ್ ಬರ್ತಾನೆ ಕಣವ. ನಡೀರಿ ಹೋಗೋಣ. ಮೇಡಮ್ ಒಂದು ನಿಮಿಷ. ಬಂಗಾರಿ ನೀನೇನು ಯೋಚನೆ ಮಾಡಬೇಡ, ಅಣ್ಣ ಬಂದ್ಬಿಡ್ತಾನೆ. ನಡಿಯಮ್ಮ ಹೋಗೋಣ. ಇಂದ್ರ ಬಾರ ನಾವು ಹೋಗೋಣ. ಅಯ್ಯೋ, ಇನ್ನೂ ಅಣ್ಣ ಬರ್ಲಿಲ್ವಲ್ಲ? ಯುವರ್ ಹಾನರ್, ಆರೋಪಿ ತುಳಸಿ ಅವರಿಗೆ ಜಾಮೀನು ಕೊಡಬಾರ್ದು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಇವ್ರಿಗೆ ಜಾಮೀನು ಕೊಟ್ರೆ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇವ್ರನ್ನ ಬಂಧನದಲ್ಲೇ ಇಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರಾಸಿಕ್ಯೂಷನ್ ಅವರು ಆರೋಪಿಯಾದ ನನ್ನ ಕಕ್ಷಿದಾರರನ್ನ ಅಪರಾಧಿ ಅಂತ ಪರಿಗಣಿಸ್ತಾ ಇದ್ದಾರೆ. ಇದನ್ನ ನೀವು ಖಂಡಿಸಬೇಕು ಯುವರ್ ಆನರ್. ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೂ ಯಾವುದೇ ಸಾಕ್ಷ್ಯಾಧಾರಗಳನ್ನ ಒದಗಿಸದೇ ಇರೋ ಕಾರಣ ಆರೋಪಿನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನ್ಯಾಯಾಲಯ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ತುಳಸಿಯವರು ಅಭಿಯನ್ನು ಕೊಲೆ ಮಾಡೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ದೊರಕಿಲ್ಲದಿದ್ದರೂ ಸಹ